ಡಿಕೆ ಶಿವಕುಮಾರ್ ನಾಮ ಹಾಕೋ ಮುಖ್ಯಮಂತ್ರಿ ಸಿಎಂ ಡಿಕೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಡಿಕೆಶಿ ನಿನ್ನೆ ಮೊನ್ನೆ ಬಂದ ರಾಜಕಾರಣಿ. ಡಿಕೆ ಶಿವಕುಮಾರ್ಗೆ ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲ. ದಿನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದು, ನಾಮವನ್ನ ಹಾಕೊಳ್ಳೋದು, ವಿಭೂತಿಯನ್ನ ಹಾಕೊಂಡು ಬರೋದು, ಇಷ್ಟೇ ಸಿಎಂ ಕೆಲಸ ಅಂತ ಹೇಳಿ ಕಿಡಿಕಾರಿದ್ದಾರೆ. ವಿಭೂತಿ ಹಾಕೊಂಡು ಬರೋದು ಇಷ್ಟೇ ಸಿಎಂ ಕೆಲಸ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ತಾನು ಹಿಂದೂ ಅಂತ ತೋರಿಸ್ಕೊಳ್ಬೇಕು ಅನ್ನೋದು ಮನಸ್ಸಿನಲ್ಲಿದೆ ಅಷ್ಟೇ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಡಿಕೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿತು. ಡಿಕೆಶಿ ನಿನ್ನೆ ಮೊನ್ನೆ ಬಂದಂತಹ ರಾಜಕಾರಣಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಡಿಕೆ ಶಿವಕುಮಾರ್ಗೆ ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲ. ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲದೆ ಇವತ್ತು ಸಿಎಂ ಆಗ್ಬಿಟ್ರ. ಸಿಎಂ ಸ್ಥಾನಕ್ಕೆ ರಾಜಕೀಯದ ಬಗ್ಗೆ ಏನು ಅರಿವು ಇಲ್ಲದೆ ಇರುವಂತವರು ಅಷ್ಟು ಸುಲಭವಾಗಿ ರಾಜಕಾರಣ ಮಾಡಬಹುದಾ, ಮತ್ತೆ ಸಿಎಂ ಸ್ಥಾನವನ್ನ ಅಲಂಕಾರ ಮಾಡಬಹುದಾ? ಏನ್ ಮಾತನಾಡ್ತಾ ಇದ್ದೀರಿ ಅಶೋಕ್ ಅವರೇ? ಮಾತನಾಡುವ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ವಾಗ್ದಾಳಿಯನ್ನ ನಡೆಸಿ ನೀವು ಬೇಡ ಅಂತ ಹೇಳುದಿಲ್ಲ, ರಾಜಕಾರಣನೇ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ನಿಮಗ್ ಬರುತ್ತಾ? ಹಾಗಿದ್ರೆ ನಿಮ್ಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನೋಡಿ, ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಮಿಳುನಾಡಿಗೆ ನೀರ್ ಬಿಡೋದಿಲ್ಲ ಅಂತ ಹೇಳಿದ ಬಳಿಕವೂ ಕೂಡ ಕದ್ದು ಮುಚ್ಚಿ ಇದೀಗ ಸುಮಾರು 2,000 ಕ್ಯೂಸೆಕ್ ನೀರನ್ನ ಹರಿಸಲಾಗ್ತಾ ಇದೆ ಅಂತ ಹೇಳಿ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ತಮಿಳುನಾಡಿನಲ್ಲಿ ಇರೋದು ಮೈತ್ರಿ ಸರ್ಕಾರ, ಸೊ ಹಾಗಾಗಿ ಅವರನ್ನ ಮೆಚ್ಚಿಸಬೇಕು ಅಂತ ಹೇಳಿ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಟೀಕಾ ಪ್ರಹಾರವನ್ನ ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ ಲಭ್ಯ ಇರುವಂತಹ ನೀರಿನ ಪ್ರಮಾಣದ ಬಗ್ಗೆ ರೈತರಿಗೆ ಸರ್ಕಾರ ಸ್ಪಷ್ಟ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ವಿಚಾರವಾಗಿ ಸರ್ವಪಕ್ಷ ಸಭೆ ಕರೆಯದೆ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಅಂತ ಹೇಳಿ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ ಆರ್ ಅಶೋಕ್. ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ವಿರೋಧವಾಗಿ ನಿರ್ಣಯವನ್ನ ಅಂಗೀಕರಿಸಿರೋದನ್ನ ಅಶೋಕ್ ಇಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಈ ಬೆಳವಣಿಗೆಗೆ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಅಂತ ಕೂಡ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಆಡಳಿತದ ಪ್ರಮುಖ ವಿಚಾರಗಳಿಗಿಂತ ಬೇರೆ ಬೇರೆ ಚಟುವಟಿಕೆಗಳು ಆಗ್ತಾ ಇದೆ, ಅದರತ್ತ ಅವರು ಹೆಚ್ಚು ಗಮನವನ್ನ ಹರಿಸ್ತಾ ಇದ್ದಾರೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿ ದಿನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದು, ನಾಮ ಹಾಕೊಳ್ಳೋದು, ವಿಭೂತಿಯನ್ನ ಹಾಕೊಂಡು ಬರೋದು, ಇಷ್ಟೇ ಅವ್ರ ಕೆಲಸ ಆಗೋಗ್ಬಿಟ್ಟಿದೆ. ಅವರಿಗೆ ನಾನು ಹಿಂದೂ ಅಂತ ಹೇಳಿ ತೋರಿಸ್ಕೊಳ್ಬೇಕು ಅನ್ನೋದು ಅಷ್ಟೇ ಇದೆ ಅವರ ಮನಸ್ಸಿನಲ್ಲಿ ಎನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಅವರು ಉಲ್ಲೇಖ ಮಾಡಿ ವ್ಯಂಗ್ಯ ಕೂಡ ಮಾಡಿದ್ದಾರೆ. ಹುಟ್ಟಿನಿಂದಲೇ ಹಿಂದೂ, ಅದು ಯಾರು ಕೂಡ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಶೋಕ್ ಅವರಿಗೆ ಅದು ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಮತದಾನ ಮತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತದಾರರನ್ನ ನಾವು ನಮ್ಮ ಕಡೆ ಸೆಳ್ಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಈ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಮತದಾರರನ್ನ ಸೆಳಿಬೇಕು ಅಂತಂದ್ರೆ ಹಿಂದೂ ಅನ್ನುವಂತಹ ಪಟ್ಟ ಬೇಕು. ಸೊ ಹಿಂದೂ ಅನ್ನುವಂತಹ ಪಟ್ಟವನ್ನ ಇಲ್ಲಿ ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಜನರ ಕಣ್ಣಿಗೆ ಮಣ್ಣು ಎರಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಇನ್ನು ಕಾವೇರಿ ನೀರಿನ ವಿಚಾರಕ್ಕೆ ನಾವು ಬರೋದಾದ್ರೆ ಸದ್ಯಕ್ಕೆ ಮಳೆಯ ಅಭಾವವಿದೆ. ಮುಂಗಾರು ಮಳೆ ಆರಂಭ ಆದಂತಹ ಸಂದರ್ಭದಲ್ಲಿ ಬಿದ್ದಂತಹ 2-3 ದಿನ ಮಳೆ ಇಲ್ಲಿಯವರೆಗೂ ಕೂಡ ಮಳೆ ಆಗಿಲ್ಲ. ಸೊ ಮಳೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಬರಗಾಲ ಬರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಕಾಲ್ಗುಣ ಸರಿ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಇದೀಗ ವಿಪಕ್ಷದವರು ಆರೋಪ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ.